ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮಧು ಕಿಚನ್. ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಗಿರ್ಮಿಟ. ಇದು ಬರೀ ಉತ್ತರ ಕರ್ನಾಟಕ ಅಷ್ಟಲ್ಲ, ಇವಾಗ ಎಲ್ಲ ಕಡೆನೂ ಫೇಮಸ್ ಆಗೈತಿ. ಬಟ್ ರುಚಿ ಮಾತ್ರ ಸೂಪರ್ ಆಗಿರ್ತೈತಿ. ಅದನ್ನು ಹೆಂಗೆ ಮಾಡೋದಂತ ನಾನು ತಿಳಿಸ್ಕೊಡ್ತೀನಿ ವಿಡಿಯೋದಾಗ. ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡ್ರಿ. ನೋಡಿದ್ರನ ನಿಮ್ಗೆ ತಿನ್ಬೇಕು ಅನ್ಸಾದದೆ. ಇದ್ರ ಜೊತೆ ಮಿರ್ಚಿ ಇದ್ರಂತೂ ಸೂಪರ್. ಬರ್ರಿ ನೋಡೋಣ. ನನಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳಿ ನಾನು ಇಲ್ಲಿ ಸೈಡಿಗೆ ಮೆನ್ಷನು ಮಾಡೀನಿ, ಹಂಗೆ ನಾನು ಎಕ್ಸ್ಪ್ಲೇನು ಮಾಡ್ತೀನಿ. ಇಲ್ಲಿ 2 ದೊಡ್ಡ ಸೈಜ್ದು ಈರುಳ್ಳಿ ಕಟ್ ಮಾಡೀನಿ. ಒಂದು ಈರುಳ್ಳಿನ ಸ್ವಲ್ಪ ದೊಡ್ಡ ಕಟ್ ಮಾಡೀನಿ, ಒಂದು ಈರುಳ್ಳಿನ ಚಿಕ್ಕ ಕಟ್ ಮಾಡೀನಿ. ಯಾಕಂತ ಮುಂದೆ ಹೇಳ್ತೀನಿ. ಹಂಗೆ ಸ್ವಲ್ಪ ಕೊತ್ತಂಬರಿ, ಕರಿಬೇವು, 1 ಟೊಮ್ಯಾಟೊ ಹಣ್ಣು, 2 ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ನಾನು ಹುಣಸೆಹಣ್ಣು ತೊಗೊಂಡೇನಿ. ನಿಮ್ಗೆ ಹುಳಿ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ, ಒಂದು ಅರ್ಧ ನಿಂಬೆಹಣ್ಣನ್ನು ತೊಗೊಂಡೇನಿ. ಇವಾಗ ಹಂಗೆ ಅದಕ್ಕೆ ಮಂಡಕ್ಕಿ, ಚುರ್ಮುರಿನೂ ಅಂತಾರೆ, ಅದಕ್ಕೆ ಮಂಡಕ್ಕಿನೂ ಅಂತೇವಿ. ಸ್ವಲ್ಪ ಶೇಂಗಾ, ಕಡಲೆ ಬೀಜ ಮತ್ತು ಸೇವ್ ತೊಗೊಂಡೇನಿ. ಇಲ್ಲಿ ಪುಟಾಣಿ ಪೌಡರ್, ಏನು ಕಡಲೆ ಪಪ್ಪು ಅಂತಾರಲ್ಲ ಅದ್ರ ಪುಡಿ. ನೀವು ಅದನ್ನು ಕ್ವಾಂಟಿಟಿ ಜಾಸ್ತಿನೂ ಹಾಕ್ಬೋದು. ಆ್ಯಕ್ಚುಲಿ ಜಾಸ್ತಿ ಹಾಕಿದ್ರೆ ಇನ್ನೂ ಟೇಸ್ಟ್ ಇರ್ತೈತಿ. ಬಟ್ ನಾ ಸ್ವಲ್ಪ ತೊಗೊಂಡೇನಿ. ಇಲ್ಲೇ ನೋಡ್ರಿ, ನಾನು ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟೇನಿ. ಅದಕ್ಕೆ ಒಂದು 3-4 ಟೀ ಸ್ಪೂನ್ ಅಷ್ಟು ನಾನು ಕುಕ್ಕಿಂಗ್ ಆಯಿಲ್ನ ಹಾಕೀನಿ. ಅದು ಕಾದ್ಬಿಟ್ಲಿಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆನ ಸೇರಿಸ್ಕೊಂಡ ನಮಗೆ ಎಷ್ಟು ಶೇಂಗಾ ಬೇಕಲ್ಲ, ಏನು ಕಡಲೆ ಬೀಜ ಬೇಕು ಅಷ್ಟು ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಇದಕ್ಕೆ ನಾನು ಏನು ಮೆಣಸಿನ್ಕಾಯಿ ಕಟ್ ಮಾಡಿಟ್ಟಿದ್ನಲ್ಲ, ಖಾರ ಇಲ್ಲ ಅಂದರೆ ನೀವು ಸ್ವಲ್ಪ ಜಾಸ್ತಿ ಹಾಕೋರಿ. ಇದಕ್ಕೆ ಸ್ವಲ್ಪ ಸ್ಪೈಸಿ ಆಗಿದ್ರೇ ಇನ್ನೂ ರುಚಿ ಚೆನ್ನಾಗಿರ್ತೈತಿ. ನಾನು 2 ಹಾಕೇನಿಲ್ಲ ಖಾರ ಇದಕ್ಕೆ. ಏನು ಕರಿಬೇವು ತೊಗೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡ 1-2 ನಿಮಿಷ ಹಿಂಗೆ ಲೋ ಫ್ಲೇಮ್ನಾಗ ಫ್ರೈ ಮಾಡು. ಇದಕ್ಕೆ ಇವಾಗ ದೊಡ್ಡ ಪೀಸ್ ಆಗೇನು ಒಂದು ಈರುಳ್ಳಿ ಕಟ್ ಮಾಡಿದ್ನಲ್ಲ ಅದನ್ನು ಸೇರಿಸ್ಕೊಂಡ ಚಿಕ್ಕ ಕಟ್ ಮಾಡಿದ್ದನ್ನ ಅದನ್ನು ಹಾಗೆ ಎತ್ತಿಟ್ಕೊಳ್ಳೋಣ, ಯಾಕಂದ್ರೆ ಕೊನೆಗೆ ಸೇರಿಸ್ಕೋಬೇಕು ಅದನ್ನು. ಇವಾಗ ಟೊಮೆಟೊನೂ ಅಷ್ಟೇ ನಾನು ಅರ್ಧ ಸೇರಿಸ್ಕೊಂಡೇನಿ. ನಾ ಇಲ್ಲ ಆ್ಯಕ್ಚುಲಿ 1 ಬೌಲ್ ಅಷ್ಟು ಕಡಿಮೆ ಕ್ವಾಂಟಿಟಿದ ಚುರ್ಮರಿನ ಮಂಡಕ್ಕಿ ಮಾಡತ್ತೀನಿ. ಸೊ ಹಾಗಾಗಿ ಎಲ್ಲನೂ ಸ್ವಲ್ಪ ಕಡಿಮೆ ಹಾಕ್ಕೊಂಡೇನಿ. ನೀವು ಜಾಸ್ತಿ ಮಾಡಾಕತ್ರ ಎಲ್ಲನೂ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊರಿ ನೀವು. ಇದಕ್ಕೆ ನಾನು ಏನು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿಟ್ಟಿದ್ದಲ್ಲ ಅದನ್ನು ಸೇರಿಸ್ಕೊಂಡೇನಿ. ಇವಾಗ ಅರ್ಧ ಸ್ಪೂನ್ ಅಷ್ಟು ನಾನು ಅರಿಶಿಣದ ಹುಡಿನ ಸೇರಿಸ್ಕೊಂಡೇನಿ. ಮತ್ತು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡ ಇವಾಗ ಮಿಕ್ಸ್ ಮಾಡೋಣ. ಇದನ್ನೆಲ್ಲನೂ ಲೋ ಫ್ಲೇಮ್ನಾಗ ಮಾಡಿರಿ, ಹೈ ಫ್ಲೇಮ್ ಒಳಗಿಟ್ಟು ಮಾಡಬೇಡ್ರಿ, ಹೊತ್ತು ಬಿಡ್ತೈತಿ, ಅದು ರುಚಿ ಎಲ್ಲ ಹೋಗಿಬಿಡ್ತೈತಿ. ಇವಾಗ ಏನು ಹುಣಸೆ ಹಣ್ಣಿಂದ ರಸ ಇತ್ತಲ್ಲ ಅದನ್ನು ನಿಮ್ಗೆ ಹುಳಿ ಜಾಸ್ತಿ ಬೇಕಂದ್ರೂ ನೀವು 3-4 ಸ್ಪೂನು ಹಾಕ್ಕೋಬೋದು. ನಾನು ಕಡಿಮೆ ಕ್ವಾಂಟಿಟಿ ಇರೋದ್ರ ಸಂಬಂಧ 2 ಸ್ಪೂನು ಸೇರಿಸ್ಕೊಂಡೇನಿ. ಇವಾಗ ಇದನ್ನು ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಕ್ಕೆ ಇಡು. ಇವಾಗ ಅದೆಲ್ಲ ತಣ್ಣಗಾಗೈತಿ, ಒಂದು 5 ನಿಮಿಷ ಆಯ್ತಾ. ನೋಡ್ರಿಲ್ಲ, ನಾನು ಚುರ್ಮುರಿ ಇದು ಮಸ್ತ್ ಖಡಕ್ಕಾಗ್ಯದವು, ಮೆತ್ತಗಾಗಿಲ್ಲ. ಇಂಥವ ತೊಗೊಂಡ್ರೆ ಭಾಳ ಚಲೋ. ಇದಕ್ಕೇನು ತಣ್ಣಗಾಗೈತಲ್ಲ, ತಣ್ಣಗಾಗಿರೋ ಅಂಥದ್ದು ನಾವು ಮಾಡಿರೋದು ಸೂಸ್ಲಾ ಅಂತೀವಿ ನಾವು ಇದಕ್ಕೆ, ಇಲ್ಲ ಒಗ್ಗರಣೆ ಅಂತೀವಿ. ಅದನ್ನು ಸೇರಿಸ್ಕೊಂಡ ನೀಟಾಗಿ ಹಿಂಗೆ ಮಿಕ್ಸ್ ಮಾಡಿ. ಆ್ಯಕ್ಚುಲಿ ಇದನ್ನು ನಾವು ಒಂದು ಗಡ್ಗೆ ಟೈಪ್ ಬರ್ತೈತಲ್ಲ ಅದ್ರೊಳಗೆ ಮಾಡ್ತಾರೆ. ಬಟ್ ನನ್ನ ಕಡೆ ಇರಲಿಲ್ಲ, ಹಾಗಾಗಿ ನಾನು ಅಗಲಂತ ಪಾತ್ರೆ ಒಳಗೆ ಮಾಡತ್ತೀನಿ. ಬಟ್ ನಿಮ್ಮ ಕಡೆ ಅವೈಲೇಬಲ್ ಇದ್ರೆ ಅದ್ರಾಗ ಮಾಡಿರಿ, ಮಸ್ತ್ ಇರ್ತೈತಿ. ಇದಕ್ಕೆ 1 ಸ್ಪೂನ ಸಕ್ಕರೆ ಪುಡಿ ಹಾಕ್ಕೊಂಡೇನಿ ಮತ್ತು 1 ಸ್ಪೂನ ಪುಟಾಣಿ ಹಿಟ್ಟನ್ನ ಸೇರಿಸ್ಕೊಂಡ ಚೆಂದಂಗೆ ಮಿಕ್ಸ್ ಮಾಡೋಣ. ಆ್ಯಕ್ಚುಲಿ ನಿಮ್ಗೆ ಏನು ಮಸಾಲ ಇರ್ತೈತಲ್ಲ ಒಗ್ಗರಣೆ, ಅದು ಸ್ವಲ್ಪ ಹುಣಸೆಹಣ್ಣು ಜಾಸ್ತಿ ಹಾಕಿ ನೀರಾಗಿದ್ರೆ ನೀವು ಪುಟಾಣಿ ಪೌಡ್ರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಚೆಂದಂಗೆ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿದ್ಮೇಲೆ ನೋಡ್ಬೋದಿಲ್ಲ, ಮೇಲೆ ಸ್ವಲ್ಪ ಗಾರ್ನಿಷಿಗೆ ಅಷ್ಟೇ ಹಸಿ ಈರುಳ್ಳಿ ಏನು ಸಣ್ಣಗೆ ಕಟ್ ಮಾಡಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡೇನಿ. ಟೊಮೆಟೊ, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮೇಲೆ ಅರ್ಧ ನಿಂಬೆ ಹಣ್ಣನ್ನು ಹಿಂಡಾಗತ್ತೀನಿ. ಹಿಂಡ್ಬಿಟ್ಟು ಇವಾಗ ಇನ್ನೊಂದ್ಸಲ ಮಿಕ್ಸ್ ಕೊಡೋಣ ಚೆಂದಂಗೆ. ನೋಡ್ಬೋದಿಲ್ಲ, ಇದು ಆ್ಯಕ್ಚುಲಿ ಹಿಂಗೆ ಒಂದೇ ಸೈಡ್ ಫಾರ್ವರ್ಡ್ ಡೈರೆಕ್ಷನ್ನಾಗ ಒಂದು ದೊಡ್ಡ ಗಡಿಗೆ ಒಳಗನ ಮಿಕ್ಸ್ ಮಾಡ್ತಾರೆ. ಆ ರುಚಿ ಮಾತ್ರ ಸೂಪರ್ ಆಗಿರ್ತೈತಿ. ಬಟ್ ನನ್ನ ಕಡೆ ಆ ಥರದ ಪಾತ್ರೆ ಇರಲಿಲ್ಲ, ಹಾಗಾಗಿ ನಾನು ಅಗಲನ ಪಾತ್ರೆ ಒಳಗೆ ಮಾಡೀನಿ. ನಿಮ್ಮ ಕಡೆ ಇದ್ರೆ ಖಂಡಿತವಾಗಿಯೂ ಅದ್ರಾಗ ಮಾಡಿರಿ. ನೋಡಿದ್ರಲ್ಲ, ಮಿಕ್ಸ್ ಆಯಿತು. ಇವಾಗ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ಇವಾಗ ಮ್ಯಾಲೆ ಇನ್ನೊಂದು ಸ್ವಲ್ಪ ಹಸಿ ಈರುಳ್ಳಿ ಕಟ್ ಮಾಡಿದ, ಸ್ವಲ್ಪ ಟೊಮೊಟೊ, ಕೊತ್ತಂಬರಿ ಸೊಪ್ಪು ಹಾಕಿ ಅದ್ರ ಮ್ಯಾಲೆ ಏನೈತಲ್ಲ ಸೇವನ್ನ ಹಾಕೊಳ್ಳೋಣ. ಸೇವ್ ಹಾಕಿದ್ರೆ ಇನ್ನೂ ರುಚಿ ಚೆನ್ನಾಗಿರ್ತೈತಿ, ಇದರ ಟೇಸ್ಟ್ ಇನ್ನೂ ಹೆಚ್ಚಿಗೆ ಆಗ್ತೈತಿ. ಈ ರೀತಿ ಮೇಲೆ ನಿಮ್ಮ ಕಡೆ ಯಾವ ಸೇವ್ ಇರ್ತಾವ ಅದನ್ನು ಸೇರಿಸ್ಕೊಳ್ರಿ. ನಾ ಇಲ್ಲಿ ಚಿಕ್ಕದಾಗಿರೋದನ್ನು ಹಾಕೇನೆ. ಆ್ಯಕ್ಚುಲಿ ಇದೋ ಟೇಸ್ಟ್ ಭಾಳ ಚಂದ ಇರ್ತೈತಿ. ಸೊ ಹಾಗಾಗಿ ನಿಮ್ಮ ಕಡೆ ಯಾವ್ದು ಅವೈಲೇಬಲ್ ಇರ್ತೈತಿ ನೀವು ಅದನ್ನು ಹಾಕ್ಕೋಬೋದು. ನೋಡಿದ್ರಲ್ಲ ಎಷ್ಟು ಸಕ್ಕದಾಗಿ ಕಾಣತೈತಿ. ರುಚಿ ಅಂತೂ ಸೂಪರ್ ಆಗಿರ್ತೈತಿ. ಈ ಗಿರ್ಮಿಟ ಇದ್ರ ಜೊತೆ 1 ಕಪ್ ಚಹಾ, 2 ಮಿರ್ಚಿ, ಈ ಗಿರ್ಮಿಟ್ ಇದ್ಬಿಟ್ರೆ ಊಟನೂ ಬೇಡ ನಿಮ್ಗೆ, ಅಷ್ಟು ರುಚಿಯಾಗಿರ್ತೈತಿ, ಸಕ್ಕದಾಗಿರ್ತೈತಿ. ಖಂಡಿತವಾಗ್ಲೂ ನೀವು ಒಮ್ಮೆ ನಿಮ್ಮ ಮನೆಯಾಗ ಟ್ರೈ ಮಾಡಿರಿ. ಹೆಂಗಾಗೈತೆ ಅಂತ ಹೇಳಿ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗೈತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ
ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಗೆ ತಲುಪುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಳಗೂ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.